ಹಾಗಾದ್ರೆ ಎಲ್ರಿಗೂ ನಮಸ್ಕಾರ. ಸೊ ಎಂಥ ಮ್ಯಾಚ್ ಗುರು, ನಿಜವಾಗ್ಲೂ ಹಾರ್ಟ್ ಬಾಯಿಗೆ ಬಂದಂಗೆ ಆಯ್ತು ನನಗೆ. ಆ್ಯಕ್ಚುಲಿ ಬೇರೆದು ಹೇಳ್ಬೇಕು ಅನ್ಕೊಂಡಿದ್ದೆ, ಬಟ್ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು, ಯಾವಾಗ ನೋಡಿದ್ರು ಅದೇ ಹೇಳ್ತೀಯಲ್ಲ ಗುರು ಅಂತ ಹೇಳ್ತಾ ಇದ್ರು. ಬಟ್ ಏನು ಮಾಡಲಿ ಗುರು, ನಾನು ಎಲ್ಲ ಮ್ಯಾಚಸ್ಗಳು ಕೂಡ ಹಿಂಗೆ ಆಗ್ತಿದ್ದಾವೆ. ನಿಜವಾಗ್ಲೂ ನೈಲ್ ಬೈಟಿಂಗ್ ಮ್ಯಾಚ್ಗಳು ಅಂತಲೇ ಹೇಳ್ತೀನಿ. ಆ್ಯಂಡ್ ಇವತ್ತಿನ ಮ್ಯಾಚು ಸೂಪರ್ ಓವರಲ್ಲಿ ಬಂದು ಸೂಪರ್ ಆಗಿತ್ತು ಅಂತಲೇ ಹೇಳ್ತೀನಿ. ಆ್ಯಂಡ್ ಒಂದು ಟೈಮಲ್ಲಿ ನೋಡೋಕೆ ಹೋದರೆ ಅಥವಾ ಒಂದು ಆ್ಯಂಗಲಿಂದ ನೋಡ್ತಾ ಇದ್ರೆ ಇಬ್ಬರು ಕೂಡ ಚಾನ್ಸ್ ಇತ್ತು. ಬಿಕಾಸ್ ಈ ಕಡೆ ಡೆಲ್ಲಿಗೂ ಒಂದು ಒಳ್ಳೆ ಚಾನ್ಸ್ ಇತ್ತು ಇದನ್ನು ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ. ಬಟ್ ಆದರೆ 4 ಕ್ಯಾಚ್ಗಳನ್ನ ಬಿಡ್ತಾರೆ, ಒಂದು ಸ್ಟಬ್ಸ್ ಬಿಡ್ತಾರೆ ಬೌಂಡ್ರಿನಲ್ಲಿ. ಆ್ಯಂಡ್ ಎಲ್ಲ ಬಿಟ್ಟಿರುವಂಥದ್ದು ಮ್ಯಾಕ್ಸಿಮಮ್ ಬೌಂಡ್ರಿಲೇ. ಒಂದು ಮೋಹಿತ್ ಶರ್ಮಾ ಬಿಡ್ತಾರೆ ಆ್ಯಂಡ್ ಇನ್ನೊಂದು ರಿಜ್ವಿ ಬಿಡ್ತಾರೆ. ಸೊ ಇನ್ನೊಂದು ಮೇ ಬಿ ಯಾರೋ ಬಿಡ್ತಾರೆ. ಸೊ ಒಟ್ಟಿನಲ್ಲಿ 3 ಒಂದು ಕ್ಯಾಚ್ ಅಂತೂ ಹಿಡಿಲೇಬೇಕಿತ್ತು. ಆ್ಯಂಡ್ ಅಶುತೋಷ್ ಶರ್ಮಾ ಒಂದು ಬಿಡ್ತಾರೆ. ಟೋಟಲ್ 4 ಕ್ಯಾಚ್ಗಳು. ಅಶುತೋಷ್ ಶರ್ಮಾದಂತೂ ಈಸಿ ಆಗಿತ್ತು. ಆ್ಯಂಡ್ ಮೋಹಿತ್ ಶರ್ಮಾ ಕೂಡ ಅಷ್ಟೇ, ಅವರು ಕೂಡ ಹಿಡಿಬೋದಾಗಿತ್ತು. ಬೌಂಡ್ರಿಲಿಂದ ಸ್ವಲ್ಪ ಮುಂದೆ ಬಂದಿದ್ರು. ಆ್ಯಂಡ್ ಸ್ಟಬ್ಸು ಚಾನ್ಸೇ ಇಲ್ಲ ಗುರು. ಆ ಮನುಷ್ಯ ಹೆಂಗೆ ಕ್ಯಾಚ್ ಬಿಡ್ತಾನೆ ಅಂತ ನೆನೆಸ್ಕೊಳ್ಳೋಕ್ಕೂ ಕೂಡ, ಅಂದರೆ ಗುಡ್ ಫೀಲ್ಡರ್ ಇರೋದ್ರಿಂದ ಚಾನ್ಸೇ ಇಲ್ಲ ಬಿಡ್ಲಿಕ್ಕೆ. ಬಟ್ ಅವರು ಬಿಡ್ತಾರೆ. ಆ್ಯಂಡ್ ರಿಜ್ವಿ ಅಂತೂ ಟ್ರೈನೇ ಮಾಡಲಿಲ್ಲ ಅದನ್ನ ಕ್ಯಾಚ್ ಹಿಡಿಬೇಕು ಅಂತ, ಅಂದರೆ 6ಗಳನ್ನ ತಡಿಬೇಕು ಅನ್ನೋ ಒಂದು ಇಂಟೆನ್ಷನ್ ಇತ್ತು ಅಂತ ಅನ್ಸುತ್ತೆ ಅವ್ರಿಗೆ. ಬಟ್ ಅವರು ಬೌಂಡ್ರಿಲೈನ್ ಎಲ್ಲಿತ್ತು ಅಂತ ನೋಡಿದ್ರಲ್ಲ ಗೊತ್ತಿಲ್ಲ. ಬಟ್ ಅದನ್ನು ನೀಟಾಗಿ 2 ಕೈಯಿಂದ ತೊಗೊಂಡಿದ್ರೆ ಕ್ಯಾಚ್ ಆಗುವಂಥದ್ದು. ಆ್ಯಂಡ್ ಈ ಒಂದು ಕಾರಣಗಳಿಂದ ಡೆಲ್ಲಿ ಒಂದು ರೀತಿಯಲ್ಲಿ ಕಷ್ಟಕ್ಕೆ ಸಿಗಾಕೊಂತು. ಬಟ್ ಕೊನೆಯಲ್ಲಿ 9 ರನ್ಗಳನ್ನು ಒಂದು ಚೇಸ್ ಮಾಡ್ಲಿಕ್ಕೆ ಆಗಲಿಲ್ಲ ರಾಜಸ್ಥಾನ್ ರಾಯಲ್ಸ್ಗೆ. ಬಿಕಾಸ್ ಆಫ್ ಸ್ಟಾರ್ಕ್ ಅವರ ಒಂದು ಬ್ರಿಲಿಯಂಟ್ ಬೌಲಿಂಗ್ ಇಂದ ಅಂತ ಹೇಳ್ತೀನಿ. ಆ್ಯಂಡ್ ರಾಜಸ್ಥಾನ್ ಕೂಡ ತಪ್ಪು ಮಾಡಿದ್ರು. ಬಿಕಾಸ್ 1 ರನ್ ಏನಿದೆಯಲ್ಲ ಅಲ್ಲಿ ಡಬಲ್ ಬರಬೇಕಿತ್ತು. ಹೆಟ್ಮೈರ್ ಹೊಡೆದಿರುವಂಥ ಒಂದು ಏನು ಶಾಟ್ ಇತ್ತು, ಸೊ ಅದ್ರ ಆ ಒಂದು ಶಾಟಲ್ಲಿ ಮೇ ಬಿ 4ನೇ ಬಾಲ್ ಅಂತ ಅನ್ಸುತ್ತೆ ಅದು, ಅಲ್ಲ 5ನೇ ಬಾಲಲ್ಲಿ. ಸೊ 2 ರನ್ ಆಗಬೇಕಿತ್ತು. ಬಟ್ ಅಲ್ಲಿ ಧ್ರುವ್ ಜುರೇಲ್ ಅವರು ಸೊ ಹೆಟ್ಮೈರ್ಗೆ ವಾಪಸ್ ಕಳಿಸ್ತಾರೆ. 2 ರನ್ ಆಗೋ ಜಾಗದಲ್ಲಿ ಸೊ 1 ರನ್ ಮಾತ್ರ ತಗೊಂತಾರೆ. ಕೊನೆ ಒಂದು ಬಾಲಲ್ಲಿ 2 ರನ್ ಬೇಕಾಗುತ್ತೆ. ಸೊ ಅಲ್ಲಿ 1 ರನ್ ತಗೊಂತಾರೆ, ಇನ್ನೊಂದು ವಿಕೆಟ್ ಹೋಗುತ್ತೆ. ಸೊ ಅಲ್ಲಿ ಮ್ಯಾಚ್ ಟೈ ಆಗುತ್ತೆ. ಅಟ್ಲೀಸ್ಟ್ ಆ ಹೆಟ್ಮೈರ್ ಹೊಡೆದಂಥ ಒಂದು 5ನೇ ಒಂದು ಬಾಲಲ್ಲಿ ಶಾಟಲ್ಲಿ 2 ರನ್ ಬಂದಿದ್ರೆ ಕೊನೆ ಒಂದು ಬಾಲಲ್ಲಿ 1 ರನ್ ಬೇಕಾಗಿರೋದು. ಸೊ ಅಲ್ಲಿ ಆರಾಮಾಗಿ ಎಲ್ಲಿ ಹೋದರೂ ಕೂಡ 1 ರನ್ ಸಿಕ್ತಿತ್ತು. ಅಟ್ಲೀಸ್ಟ್ ಆಗಿಲ್ಲ ಅಂದ್ರೆ ಏನಾಗ್ತಿತ್ತು, ರನ್ಔಟ್ ಆಗುವಂಥದ್ದು, ಒಂದು ಟೈ ಆದರೂ ಆಗಿರೋದು. ಬಟ್ ಚಾನ್ಸ್ ಇರೋದಲ್ಲ, ಅದು 1-2 ಸಿಗೋದನ್ನ ಏನಕ್ಕೆ ಧ್ರುವ್ ತಡೆದ್ರೋ ಗೊತ್ತಿಲ್ಲ. ಬಟ್ ಅಲ್ಲೇ ಪ್ರಾಬ್ಲಮ್ ಆಗಿರೋದು ಅಂತ ಕ್ಲಿಯರಾಗಿ ಗೊತ್ತಾಗ್ತಿದೆ. ಆ್ಯಂಡ್ 4 ಕ್ಯಾಚ್ ಬಿಟ್ಟರು ಕೂಡ ಇದನ್ನು ಚೇಸ್ ಮಾಡ್ಲಿಕ್ಕೆ ಆಗಲಿಲ್ವಲ್ಲ. ಸೊ ಅದೇ ಒಂದು ರೀತಿಯಲ್ಲಿ ದುರಾದೃಷ್ಟ ಅಂತಲೇ ಹೇಳ್ತೀನಿ. ಆ್ಯಂಡ್ ನಮ್ಮ RR ಅವ್ರದ್ದು. ಆ್ಯಂಡ್ ಈ ಒಂದು ಮ್ಯಾಚು ಅಗೇನ್ ಸೂಪರ್ ಓವರು. ಸೊ ಲಾಸ್ಟ್ 3 ಇಯರ್ಸಿಂದ ಯಾವುದು ಕೂಡ ಒಂದು ಸೂಪರ್ ಓವರ್ ಆಗಿಲ್ಲ. 3 ಇಯರ್ಸ್ ಮೀನ್ಸ್ ಲಾಸ್ಟ್ 2 ಇಯರ್ಸು. ಆ್ಯಂಡ್ ಈ ಒಂದು ವರ್ಷ ಕೂಡ ಯಾವುದು ಸೂಪರ್ ಓವರ್ ಆಗಿರಲಿಲ್ಲ. ಸೊ ಅಗೇನ್ ಈ ಒಂದು ಮ್ಯಾಚಲ್ಲಿ ಸೂಪರ್ ಓವರ್ ಆಗಿದೆ. ಆ್ಯಕ್ಚುಲಿ ಹಂಗೆ ನೋಡೋಕೆ ಹೋದರೆ ಸ್ಟಾರ್ಕ್ ಅವರು ತಪ್ಪು ಮಾಡಿದ್ರು, ಒಂದು ನೋಬಲ್ ಕೂಡ ಕೊಟ್ಟರು. ಆ ಬಾಲ್ ಬೌಂಡ್ರಿ ಕೂಡ ಹೋಗಿರುತ್ತೆ. ಆ್ಯಂಡ್ ಅದಾದಮೇಲೂ ಕೂಡ ಅಲ್ಲಿ ಸೊ 5ನೇ ಬಾಲಲ್ಲಿ ಸೊ ರನ್ಔಟ್ ಆಗ್ತಾರೆ. 2 ರನ್ ತೊಗೊಳಕ್ಕೆ ಹೋಗಿ ಜೈಸ್ವಾಲ್ ರನ್ಔಟ್ ಆಗ್ತಾರೆ. ಆ್ಯಂಡ್ ಒಂದು ಬಾಲ್ ಇರೋ ಟೈಮಲ್ಲೇ ಅವರು 2 ವಿಕೆಟ್ ಹೊಂಟೋಗುತ್ತೆ. ನಿಮ್ಗೆ ಗೊತ್ತಿದೆ ಆಲ್ರೆಡಿ ಸೂಪರ್ ಓವರಲ್ಲಿ ಓನ್ಲಿ 3 ವಿಕೆಟ್ ಇರುವಂಥದ್ದು, ಅದರಲ್ಲಿ 2 ವಿಕೆಟ್ ಹೊಂಟೋಗ್ಬಿಟ್ರೆ ಸೊ ಆಲ್ಔಟ್ ಅಂತಲೇ ಅರ್ಥ. ಸೊ ಅಲ್ಲಿ ಒಂದು ಬಾಲ್ ಇರೋ ಟೈಮಲ್ಲೇ ಸೊ ಆಲ್ಔಟ್ ಆಗ್ತಾರೆ ಸೂಪರ್ ಓವರಲ್ಲಿ. ಸೊ ಇಲ್ಲಿ ನಮ್ಮ ರಾಜಸ್ಥಾನ್ ರಾಯಲ್ಸ್ ಅವರು. ಆ್ಯಂಡ್ 5 ಬಾಲಲ್ಲಿ ಮಾಡಿರುವಂಥದ್ದು ಕೇವಲ 10 ರನ್. ಸೊ ಆ ಒಂದು 10 ರನ್ಗಳನ್ನು DC ಅವರು ಆರಾಮಾಗಿ ಚೇಸ್ ಮಾಡ್ತಾರೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಆ ಕಡೆಯಿಂದ ಬಂದಿರೋಂಥ ಸಂದೀಪ್ ಶರ್ಮಾ ಆಲ್ರೆಡಿ ಅವರು ಅಂದರೆ ಮ್ಯಾಚಲ್ಲೇ ಸೊ 20th ಓವರಲ್ಲಿ ಸಿಕ್ಕಾಪಟ್ಟೆ ರನ್ಗಳನ್ನ ಕೊಟ್ಟರು, ವೈಡ್ಗಳೆಲ್ಲ ಕೊಟ್ಟರು. ಸೊ ಅಲ್ಲಿ DC ಕಡೆಯಿಂದ ಸೊ ಒಂದು ಒಳ್ಳೆ ಬ್ಯಾಟಿಂಗ್ ಅಂತಲೇ ಹೇಳ್ತೀನಿ. ಅಲ್ಲಿ ನಮ್ಮ ಸ್ಟಬ್ಸ್ ಆದರೂ ಆಗಿರ್ಬೋದು, ರಾಹುಲ್ ಆದರೂ ಆಗಿರ್ಬೋದು, ತುಂಬ ಚೆನ್ನಾಗಿ ಮಾಡ್ತಾರೆ. ಫಸ್ಟ್ ಬಾಲನ್ನೇ 2 ರನ್ಸ್ ಬರುತ್ತೆ ರಾಹುಲ್ಗೆ. ಅದಾದಮೇಲೆ ಒಂದು ಬೌಂಡ್ರಿ ತೊಗೊತಾರೆ. ಆ್ಯಂಡ್ ನೆಕ್ಸ್ಟ್ ಒಂದು ಸಿಂಗಲ್ ರನ್ ತೊಗೊತಾರೆ. ಅದಾದಮೇಲೆ ನಮ್ಮ ಸ್ಟಬ್ಸು 6 ಹೊಡೆದು ಮ್ಯಾಚ್ನ DC ಕಡೆಗೆ ತೊಗೊಂಡು ಬರ್ತಾರೆ. ಆ್ಯಂಡ್ ಈ ರೆಕಾರ್ಡ್ ಏನಂತಂದರೆ ಸೊ DC ಒಟ್ಟಿನಲ್ಲಿ 5 ಮ್ಯಾಚ್ಗಳನ್ನು ಆಡಿದೆ, 5 ಸೂಪರ್ ಓವರ್ಗಳನ್ನು ಆಡಿದೆ. ಸೊ ಅದರಲ್ಲಿ 4 ಸೂಪರ್ ಓವರ್ಗಳನ್ನು ಗೆದ್ದಿದೆ. ಒಂದೇ ಒಂದು ಸೋತಿರುವಂಥದ್ದು, ಅದು ನಮ್ಮ RCB ಎದುರುಗಡೆನೆ. ಅದು ಯಾವಾಗ ಅಂತಂದರೆ ಮೇ ಬಿ AB ಡಿ ವಿಲಿಯರ್ಸ್ ಆ್ಯಂಡ್ ಕ್ರಿಸ್ ಗೇಲ್ ಇದ್ರು. ಸೊ ಅವಾಗಲೂ ಅಷ್ಟೇ 4 ಬಾಲಲ್ಲಿ ಸೊ ಜಸ್ಟ್ ಕಡಿಮೆ ರನ್ ಬಂದಿರುವಂಥದ್ದು, ತುಂಬ ಕಡಿಮೆ ರನ್ ಬಂದಿತ್ತು, 2 ರನ್ ಅಂತ ಅನ್ಸುತ್ತೆ. ಬಟ್ ಕೊನೆಯ ಒಂದು 2 ಬಾಲಲ್ಲಿ ಸೊ ಡಿ ವಿಲಿಯರ್ಸ್ ಅವರು 2 6 ಹೊಡಿತಾರೆ. ಸೂಪರ್ ಆಗಿರುವಂಥ 6, ಅದು ಉಮೇಶ್ ಯಾದವ್ಗೆ. ಆ್ಯಂಡ್ ಆ ಒಂದು ರನ್ಗಳನ್ನ ಚೇಸ್ ಮಾಡ್ಲಿಕ್ಕೆ ಬಂದಿರುವಂಥದ್ದು ಮೇ ಬಿ ಯಾರೋ ಬಂದಿರೋ, ಬಟ್ ಇರ್ಫಾನ್ ಪಠಾಣ್ ನೆನಪಿದೆ ನನಗೆ. ಸೊ ಅಲ್ಲಿ ರವಿ ರಾಮ್ಪಾಲ್ ಅವರು ಬಾಲ್ ಮಾಡ್ತಾಯಿದ್ರು. ಸೊ ತುಂಬ ಚೆನ್ನಾಗಿ ಹಿಟ್ ಮಾಡಿದ್ರು ಇವರು ನಮ್ಮ ಇರ್ಫಾನ್ ಪಠಾಣ್ ಅವರು. ಅದಾದಮೇಲೆ ನೆಕ್ಸ್ಟ್ ಒಂದು ಬಾಲಲ್ಲಿ ಸೊ ರವಿ ರಾಮ್ಪಾಲು ಸೊ ಇಲ್ಲಿ ಇರ್ಫಾನ್ ಪಠಾಣ್ ಅವರಿಗೆ ಬೋಲ್ಡ್ ಮಾಡ್ತಾರೆ. ಸೂಪರ್ ಆಗಿರುವಂಥ ಒಂದು ಮ್ಯಾಚ್ ಇತ್ತು. ಸೊ ಸೂಪರ್ ಓವರ್ ಇತ್ತು ಅದು, ಅಲ್ಲಿ RCB ವಿನ್ ಆಗಿರುತ್ತೆ ಅಂತಲೇ ಹೇಳ್ತೀನಿ. ಸೊ ಅದು ಬಿಟ್ಟರೆ ಮಿಕ್ಕಿರುವಂಥ 4 ಒಂದು ಸೂಪರ್ ಓವರ್ಗಳನ್ನು ಸೊ DC ತಂಡ ಗೆದ್ದಿದೆ, ಸಕ್ಸಸ್ಫುಲ್ಲಾಗಿ ಒಂದು ಸೂಪರ್ ಓವರ್ಗಳನ್ನು ಗೆದ್ದಿದೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಇವತ್ತಿನ ಪಂದ್ಯ ಮೊದಲು ಹೇಳ್ದಂಗೆ ರಾಜಸ್ಥಾನ್ ರಾಯಲ್ಸ್ ಅವರು ಆರಾಮಾಗಿ ಗೆಲ್ಬೋದಿತ್ತು. ಬಿಕಾಸ್ ಇಲ್ಲಿ ಎಲ್ಲ ಲಾಸ್ಟ್ ಒಂದು 10 ಮ್ಯಾಚಸ್ ತೊಗೊಂಡ್ರೆ ಫಸ್ಟ್ ಬ್ಯಾಟಿಂಗ್ ಆಡಿರೋವಂಥದ್ದು 200+ ಸ್ಕೋರ್ ಮಾಡಿತ್ತು. ಬಟ್ ಇಲ್ಲಿ ರಾಜಸ್ಥಾನ್ ರಾಯಲ್ಸ್ ಬೌಲರ್ಸ್ಗಳು ತುಂಬ ಚೆನ್ನಾಗಿ ಮಾಡಿದ್ರು ಕೊನೆಯವರು. ಸೊ ಇವ್ರದ್ದು ಸಂದೀಪ್ ಶರ್ಮಾ ಬಿಟ್ಟರೆ ಇನ್ನು ಮಿಕ್ಕಿರೋವಂಥದ್ದು ಎಲ್ಲ ಚೆನ್ನಾಗೇ ಮಾಡಿದ್ರು ಈ ಕಡೆಯಿಂದ. ಬಟ್ ಅಲ್ಲಿ ಸಂದೀಪ್ ಶರ್ಮನೇ ಸ್ವಲ್ಪ ಜಾಸ್ತಿ ರನ್ಗಳನ್ನ ಕೊಟ್ಟರು ಕೊನೆ ಓವರಲ್ಲಿ. ಇಲ್ಲ ಅಂತಂದರೆ ನಾರ್ಮಲಿ ಎಲ್ಲ ಒಂದು ಬೌಲರ್ಗಳು ತುಂಬ ಚೆನ್ನಾಗೇ ಮಾಡಿದ್ದಾರೆ ಅಂತಲೇ ಹೇಳಬೇಕು, 200 ಒಳಗಡೆ ಕಟ್ ಹಾಕಿರುವಂಥದ್ದಕ್ಕೆ. ಬಟ್ ಇದನ್ನು ಕೂಡ ಒಂದು ಒಳ್ಳೆ ಸ್ಟಾರ್ಟೇ ತೊಗೊಂಡ್ರು. ಸೊ ಸೆಕೆಂಡ್ ಇನ್ನಿಂಗ್ಸಲ್ಲಿ ಚೇಸ್ ಮಾಡಲಿಕ್ಕೋಸ್ಕರ ಅಲ್ಲಿ ನಮ್ಮ ಸಂಜು ಸ್ಯಾಮ್ಸನ್ ಆದರೂ ಆಗಿರ್ಬೋದು, ಆ್ಯಂಡ್ ಯಶಸ್ವಿ ಜೈಸ್ವಾಲ್ ಇಬ್ಬರು ಕೂಡ ಆಲ್ಮೋಸ್ಟ್ 9.5 ಮೇಲೇನೇ ಇತ್ತು ರನ್ ರೇಟು. ಯಾವಾಗ ಅಲ್ಲಿ ನಮ್ಮ
ಯಾರು ಸಂಜು ಸ್ಯಾಮ್ಸನ್ ಅವರು ರಿಟೈರ್ಡ್ ಹರ್ಟ್ ಆಗ್ತಾರೆ. ಸೊ ಅವರ ಒಂದು ಏನೋ ಇಂಜುರಿ ಆಗಿ ಅದಾದಮೇಲೆ ಪರಾಗ್ ಜಾಸ್ತಿ ಆಡಲಿಲ್ಲ. ಬಟ್ ನಿತೀಶ್ ರಾಣಾ ಆ್ಯಂಡ್ ಜುರೇಲ್ ಇಬ್ಬರು ಕೂಡ ತುಂಬ ಚೆನ್ನಾಗಿ ಆಡಿದ್ರು. ಜೈಸ್ವಾಲ್ ಕೂಡ ಸೂಪರಾಗಿ ಆಡಿದ್ರು. ಆ್ಯಂಡ್ ಯಾವಾಗ ಸೊ ಅಲ್ಲಿ ನಿತೀಶ್ ರಾಣಾ ಔಟ್ ಆಗ್ತಾರೆ, ಸೊ ಆವಾಗ ಸ್ಟಾರ್ಕ್ ಬೌಲಿಂಗ್ ಬರ್ತಾರೆ. ಆ್ಯಂಡ್ ಮೋಹಿತ್ ಶರ್ಮಾ ಒಂದು ಓವರ್ ತುಂಬ ಚೆನ್ನಾಗಿ ಆಗ್ತಾರೆ. ಆ್ಯಂಡ್ ಒಂದು ಟೈಮಲ್ಲಿ ನಿತೀಶ್ ರಾಣಾ ಇರೋ ಗಂಟ ಸೊ ಅಲ್ಲಿ ರಾಜಸ್ಥಾನ್ ವಿನ್ ಆಗುತ್ತೆ ಅಂತ ಒಂದು ಇದು ಇತ್ತು. ಬಟ್ ಕೊನೆಯಲ್ಲಿ ಸೊ 9 ಓವರ್ಗಳನ್ನು ಚೇಸ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂತಲೇ ಹೇಳ್ಬೋದು. ಆ್ಯಂಡ್ ಬ್ಯಾಡ್ ಲಕ್ ಅಂತ ಹೇಳ್ಬೋದು ರಾಜಸ್ಥಾನ್ ರಾಯಲ್ಸ್ ಅವ್ರಿಗೆ. ಬ್ಯಾಡ್ ಲಕ್ ಅನ್ನೋದಕ್ಕಿಂತ ಕೆಟ್ಟದಾಗಿ ಆಡಿದ್ರು ಅಂತಲೇ ಹೇಳ್ಬೋದು. 9 ರನ್ನ ಚೇಸ್ ಮಾಡ್ಬೋದಿತ್ತು, ಮಾಡ್ಲಿಕ್ಕಾಗಲಿಲ್ಲ. ಬಟ್ ಒಳ್ಳೆಯ ಒಂದು ಮ್ಯಾಚ್ ಅಂತಲೇ ಹೇಳ್ತೀನಿ. ಓಕೆ, ಸೊ ಯಾರ್ಯಾರು ಏನೇ ನೋಡಿದ್ರೆ ಅಂತ ಆಲ್ರೆಡಿ ನೋಡಿದ್ರೆ ಸ್ಕೋರ್ ಕಡೋದ್ರ ಬಗ್ಗೆ ಜಾಸ್ತಿ ಹೇಳಿಕ್ಕೆ ಹೋಗಲ್ಲ. ಬಟ್ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿರುವಂಥ ಥ್ರಿಲ್ಲಿಂಗ್ ಆಗಿರುವಂಥ ಮ್ಯಾಚ್ ಅಂತ ನೋಡಿದ್ರೆ. ಈ ಮ್ಯಾಚ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಸೊ ಸದ್ಯಕ್ಕೆ ಹೊಡೆದ್ರೆ ಇಷ್ಟ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ನೋಡಿದ್ರೆ ಸಿಗೋವರೆಗೂ ಚಾ ಬೈ ಬೈ.